ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಹಿಂದೂ ಧರ್ಮದಲ್ಲಿ ಏಕಾದಶಿ ವ್ರತಕ್ಕೆ ಅತ್ಯಂತ ಪವಿತ್ರವಾದಂತಹ ಸ್ಥಾನವಿದೆ. ಅದರಲ್ಲೂ ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಯೋಗಿನಿ ಏಕಾದಶಿಗೆ ಒಂದು ವಿಶೇಷವಾದಂತಹ ಶಕ್ತಿ ಇದೆ. ಈ ದಿನ ಉಪವಾಸ ಇದ್ದು ಶ್ರೀಹರಿ ವಿಷ್ಣುವನ್ನು ಆರಾಧಿಸಿದರೆ ಎಂತಹ ಕಠಿಣ ಕಾಯಿಲೆಗಳು, ಪಾಪಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಯೋಗಿನಿ ಏಕಾದಶಿಯ ಶುಭ ಮುಹೂರ್ತ ಯಾವುದು, ಪೂಜೆ ಮಾಡುವುದು ಹೇಗೆ, ಈ ದಿನ ಪಠಿಸಬೇಕಾದಂತಹ ಮಂತ್ರಗಳು ಯಾವುವು, ಹಾಗೆ ಇದರ ಆಸಕ್ತಿದಾಯಕವಾದಂತಹ ವ್ರತ ಕಥೆ ಏನು ಎಂಬುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಆರೈಸಿ. ಮೊದಲಿಗೆ ನಾವು ಈ ವರ್ಷದ ಯೋಗಿನಿ ಏಕಾದಶಿಯ ನಿಖರವಾದಂತಹ ಮುಹೂರ್ತವನ್ನು ತಿಳಿದುಕೊಳ್ಳೋಣ. 2026ರ ಯೋಗಿನಿ ಏಕಾದಶಿ ತಿಥಿಯು ಜುಲೈ 10 ಶುಕ್ರವಾರದಂದು ಬಂದಿದೆ. ಏಕಾದಶಿ ತಿಥಿ ಆರಂಭ ಆಗ್ತಾ ಇರದೆ ಜುಲೈ 10ರ ಬೆಳಿಗ್ಗೆ 8:16ಕ್ಕೆ ಇದು ಆರಂಭವಾಗಿದೆ. ಏಕಾದಶಿ ತಿಥಿ ಮುಕ್ತಾಯ ಆಗ್ತಾ ಇರೋದು ಜುಲೈ 11ರ ಬೆಳಿಗ್ಗೆ 5:22ಕ್ಕೆ. ಸಾಮಾನ್ಯವಾಗಿ ಗೃಹಸ್ಥರು ಜುಲೈ 10ರ ಶುಕ್ರವಾರದಂದೇ ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ಇನ್ನು ಕೆಲವು ವೈಷ್ಣವ ಸಂಪ್ರದಾಯದ ಪ್ರಕಾರ ಈ ಒಂದು ವ್ರತವನ್ನು ಜುಲೈ 11ರಂದು ಅಂದರೆ ಶನಿವಾರದಂದು ಆಚರಿಸಲಿದ್ದಾರೆ. ಶುಕ್ರವಾರ ಉಪವಾಸ ಮಾಡುವವರಿಗೆ ಪಾರಾಯಣ ಸಮಯ ಅಂದರೆ ಉಪವಾಸವನ್ನು ಮುರಿಯುವಂತಹ ಸಮಯ ಜುಲೈ 11 ಶನಿವಾರ ಮಧ್ಯಾಹ್ನ 1:50ರಿಂದ ಸಂಜೆ 4:36ರವರೆಗೆ ಇದು ಇರುತ್ತದೆ. ನೆನಪಿಡಿ, ಶನಿವಾರ ಬೆಳಗ್ಗೆ ಅರಿವಾಸರ ಸಮಯ ಇರುವುದರಿಂದ ಮಧ್ಯಾಹ್ನ ನಂತರವೇ ಉಪವಾಸ ಮುರಿಯಬೇಕು. ಈ ಏಕಾದಶಿಗೆ ಯೋಗಿನಿ ಎಂಬ ಹೆಸರು ಏಕೆ ಬಂತು, ಇದರ ಮಹತ್ವವೇನು ಎಂಬುದನ್ನು ನೋಡುವುದಾದರೆ, ಪದ್ಮಪುರಾಣದ ಪ್ರಕಾರ ಈ ವ್ರತವನ್ನು ಆಚರಿಸುವುದರಿಂದ ಮನುಷ್ಯನು ತನ್ನ ಎಲ್ಲ ದೈಹಿಕ ಕಾಯಿಲೆಗಳಿಂದ ಮುಕ್ತಿ ಪಡೆಯುತ್ತಾನೆ. ಚರ್ಮದ ಕಾಯಿಲೆಗಳೇ ಆಗಲಿ, ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿದ್ದರೆ ಈ ಒಂದು ವ್ರತ ಸಂಜೀವಿನಿಯಂತೆ ಕೆಲಸ ಮಾಡುತ್ತದೆ. ಶ್ರೀಕೃಷ್ಣನು ಧರ್ಮರಾಜ ಯುಧಿಷ್ಠಿರನಿಗೆ ಈ ಏಕಾದಶಿಯ ಮಹತ್ವವನ್ನು ವಿವರಿಸುತ್ತಾ ಹೇಳುತ್ತಾನೆ, ಏ ರಾಜನ್, ಈ ಒಂದು ಯೋಗಿನಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸಿದರೆ ಪ್ರತಿಯೊಬ್ಬರಿಗೂ ಅಂದರೆ ಎಷ್ಟೋ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದಷ್ಟೇ ಪುಣ್ಯ ಲಭಿಸುತ್ತದೆ. ಇದು ಮನುಷ್ಯನಿಗೆ ಮರಣದ ನಂತರ ಮೋಕ್ಷವನ್ನು ಕರುಣಿಸುತ್ತದೆ, ಪಾಪವನ್ನು ಕಳೆಯುತ್ತದೆ. ಅಂತಹ ಪವಿತ್ರವಾದಂತಹ ಏಕಾದಶಿ ಇದಾಗಿದೆ ಎಂದು ವಿವರಿಸುತ್ತಾರೆ. ಅಂದರೆ ಸ್ನೇಹಿತರೆ, ನಮ್ಮೆಲ್ಲ ಕಷ್ಟಗಳನ್ನು ನೀಗಿ ಕಾಯಿಲೆಗಳಿಂದ ಮುಕ್ತಿ ನೀಡಿ ಯೋಗವನ್ನು ಕರುಣಿಸುವಂತಹ ಯೋಗಿನಿ ಏಕಾದಶಿ ಇದಾಗಿದೆ. ಈ ದಿನ ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡುವುದು ಹೇಗೆ ಎಂದು ನೋಡೋಣ. ಬೆಳಗ್ಗೆ ಎದ್ದ ಕೂಡಲೇ ಪವಿತ್ರ ಸ್ನಾನವನ್ನು ಮುಗಿಸಿ, ಅಂದರೆ ಗಂಗಾಜಲವಿದ್ದರೆ ಅದನ್ನು ಹಾಕಿ ಸ್ನಾನ ಮಾಡಿಕೊಳ್ಳಿ. ನಂತರ ಹಳದಿ ಬಣ್ಣದ ವಸ್ತ್ರವನ್ನು ಧರಿಸಿ ಅಥವಾ ಮಡಿದ ವಸ್ತ್ರವನ್ನು ಧರಿಸಿ ಮನೆಯನ್ನೆಲ್ಲ ಸ್ವಚ್ಛಗೊಳಿಸಿ, ನಂತರ ಪೂಜಾ ಕೋಣೆಯನ್ನು ಕೂಡ ಸ್ವಚ್ಛಗೊಳಿಸಿದ ಬಳಿಕ ಒಂದು ಮಣೆಯನ್ನು ಇರಿಸಿ ಅದರ ಮೇಲೆ ಹಳದಿ ಬಣ್ಣದ ಬಟ್ಟೆಯನ್ನು ಹಾಸಿ. ಶ್ರೀಕೃಷ್ಣ ಅಥವಾ ಲಕ್ಷ್ಮೀನಾರಾಯಣರ ಮೂರ್ತಿ ಇದ್ದರೆ ಅದನ್ನು ಇರಿಸಿ, ಅಥವಾ ಯಾವುದಾದರೂ ಸರಿ ವಿಷ್ಣುವಿನ ಫೋಟೋ, ಲಕ್ಷ್ಮಿಯ ಫೋಟೋ ಅಥವಾ ವೆಂಕಟೇಶ್ವರನ ಫೋಟೋ ಇದ್ದರೆ ಅದನ್ನು ಇಡಿ. ನಂತರ ಫೋಟೋ ಮುಂದೆ ದೀಪವನ್ನು ಹಚ್ಚಿ, ಹಾಗೆ ದೇವರಿಗೆ ಹಳದಿ ಚಂದನ, ಹಾಗೆ ಹಳದಿ ಹೂಗಳು ಮತ್ತು ಮುಖ್ಯವಾಗಿ ತುಳಸಿ ದಳಗಳನ್ನು ಅರ್ಪಿಸಿ. ನೆನಪಿಡಿ, ಏಕಾದಶಿಯ ದಿನ ತುಳಸಿ ಗಿಡದ ಎಲೆಗಳನ್ನು ಕೀಳಬಾರದು. ಹಿಂದಿನ ದಿನವೇ ಅದನ್ನು ತೆಗೆದಿಟ್ಟುಕೊಂಡಿರಬೇಕು. ಇನ್ನು ನೀವು ಉಪವಾಸ ಮಾಡುವುದಾದರೆ ಸಂಕಲ್ಪವನ್ನು ಮಾಡಿ, ಈ ದಿನ ನನಗೆ ಉಪವಾಸ ಮಾಡುವಂತಹ ಶಕ್ತಿಯನ್ನು ನೀಡು ದೇವರೇ ಎಂದು ಭಗವಂತನಲ್ಲಿ ಮತ್ತು ಮನೆ ದೇವರಲ್ಲಿ ಕೇಳಿಕೊಂಡು ಪ್ರಾರ್ಥನೆ ಮಾಡುತ್ತಾ ಆ ದಿನದ ಉಪವಾಸವನ್ನು ಮುಂದುವರಿಸಿ. ಅಥವಾ ನೀವು ಸಾತ್ವಿಕ ಆಹಾರವನ್ನು ಕೂಡ ತೆಗೆದುಕೊಂಡು ಉಪವಾಸವನ್ನು ಮಾಡಬಹುದಾಗಿದೆ. ಏನಾದರೂ ನಿಮಗೆ ಆರೋಗ್ಯದ ಸಮಸ್ಯೆ ಇದ್ದರೆ ಖಂಡಿತವಾಗಿ ಪೂರ್ತಿ ಪ್ರಮಾಣದ ಉಪವಾಸವನ್ನು ಮಾಡಬೇಡಿ. ನಿಮಗೆ ಎಷ್ಟು ಸಾಧ್ಯವೋ ಅಂದರೆ ಸಾತ್ವಿಕ ಆಹಾರವನ್ನು ತೆಗೆದುಕೊಂಡು ಹಣ್ಣು, ಹಾಲು ಹೀಗೆ ತೆಗೆದುಕೊಂಡು ಉಪವಾಸವನ್ನು ಮಾಡಬಹುದಾಗಿದೆ.
ಇನ್ನು ದೇವರ ಮುಂದೆ ನೈವೇದ್ಯವಾಗಿ ಹಣ್ಣುಗಳು, ಹಾಲು ಅಥವಾ ಹಳದಿ ಬಣ್ಣದ ಸಿಹಿ ಪದಾರ್ಥವನ್ನು ನೈವೇದ್ಯವಾಗಿ ಅರ್ಪಿಸಿ. ಧೂಪ ದೀಪಗಳಿಂದ ಆರತಿಯನ್ನು ಮಾಡಿ. ವಿಷ್ಣು ಸಹಸ್ರನಾಮ ಅಥವಾ ಏಕಾದಶಿ ವ್ರತ ಕಥೆಯನ್ನು ಓದಿ. ನಿಮಗೆ ತಿಳಿದಿರುವಂತಹ ಮಂತ್ರಗಳನ್ನು ಪಠಿಸಿ ಅಥವಾ ಮುಂದೆ ನಾನು ಶಕ್ತಿಯುತವಾದಂತಹ ಮಂತ್ರಗಳನ್ನು ಹೇಳುವೆ, ಆ ಒಂದು ಮಂತ್ರಗಳನ್ನೇ ಜಪಿಸಿ. ನಿಮ್ಮೆಲ್ಲ ಇಷ್ಟಾರ್ಥಗಳನ್ನು ದೇವರ ಮುಂದೆ ಕೇಳಿಕೊಳ್ಳುತ್ತಾ, ದೇವರೇ, ನನಗೆ ಈ ಒಂದು ಜನ್ಮದ ಏನಾದರೂ ಪಾಪಗಳಿದ್ದರೆ ಕಳೆದು ಪುಣ್ಯವನ್ನು ಕೊಡು, ಹಾಗೆ ಏನಾದರೂ ಕಾಯಿಲೆಗಳಿದ್ದರೆ ಅದನ್ನು ಬೇಡಿಕೊಂಡು ಈ ಒಂದು ಕಾಯಿಲೆಯಿಂದ ಮುಕ್ತಿಗೊಳಿಸು, ಆರೋಗ್ಯವನ್ನು ನೀಡು ಎಂದು ಕೇಳಿಕೊಳ್ಳಿ. ಹಾಗೆ ಈ ದಿನ ನಿಮಗೆ ಸಾಧ್ಯವಾದರೆ ವಿಷ್ಣುವಿನ ಅಥವಾ ವೆಂಕಟೇಶ್ವರನ ದೇವಸ್ಥಾನಗಳಿಗೆ ಹೋಗಿ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ಬನ್ನಿ. ಅವರ ಆಶೀರ್ವಾದವಿದ್ದರೆ ಜನ್ಮ ಜನ್ಮದ ಪಾಪಗಳು ಕೂಡ ಕಳೆಯುತ್ತವೆ. ಇನ್ನು ಉಪವಾಸ ಮಾಡಿದವರು ಮಾರನೇ ದಿನ ಪಾರಾಯಣದ ಸಮಯದಲ್ಲಿ ವಿಷ್ಣುವಿನ ಪೂಜೆ ಮಾಡಿ ನೈವೇದ್ಯವನ್ನು ಅರ್ಪಿಸಿ ಅದನ್ನು ಪ್ರಸಾದವಾಗಿ ಪೂಜೆ ಮಾಡಿದ ಬಳಿಕ ಸ್ವೀಕರಿಸಿ ಉಪವಾಸವನ್ನು ಮುರಿಯಬಹುದು. ಅಥವಾ ದೇವಸ್ಥಾನಗಳಲ್ಲಿ ಅರ್ಚಕರನ್ನು ಕೇಳಿ ಆ ಒಂದು ಸಮಯದಲ್ಲಿ ನೀವು ಉಪವಾಸ ಮುರಿಯಬಹುದಾಗಿದೆ. ಉಪವಾಸ ಮುರಿದ ಬಳಿಕ ಸಾತ್ವಿಕ ಆಹಾರವನ್ನು ಸ್ವೀಕರಿಸಿ. ಹಾಗೆ ಬ್ರಾಹ್ಮಣರಿಗೆ, ಬಡವರಿಗೆ ದಾನವನ್ನು ಮಾಡಿ ಅಥವಾ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಹಾಗೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ಆಹಾರವನ್ನು ನೀಡಿ. ಈಗ ಶಕ್ತಿಶಾಲಿಯಾದಂಥ ಪವಿತ್ರ ಮಂತ್ರಗಳು ಯಾವುವು ಎಂದು ತಿಳಿದುಕೊಳ್ಳುವಂತಹ ಸಮಯ. ಈ ದಿನವೆಲ್ಲವೂ ಕೂಡ ಹಾಗೆ ಮಾರನೇ ದಿನವೂ ಕೂಡ ಈ ಮಂತ್ರಗಳನ್ನು ಜಪಿಸುವುದು ತುಂಬ ಶ್ರೇಷ್ಠ. ಮೊದಲನೆಯದಾಗಿ ಓಂ ನಮೋ ಭಗವತೆ ವಾಸುದೇವಾಯ, ಈ ಒಂದು ಮಂತ್ರವನ್ನು ಜಪಿಸಿ ಇದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ. ಹಾಗೆ ಎರಡನೇದಾಗಿ ವಿಷ್ಣು ಗಾಯತ್ರಿ ಮಂತ್ರ ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ನಾರಾಯಣಾಯ ನಮಃ. ಈ ಮಂತ್ರವನ್ನು ಕೂಡ ಜಪಿಸಬಹುದಾಗಿದೆ. ಮೂರನೆಯದಾಗಿ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡಲು ಈ ಒಂದು ಸ್ತೋತ್ರವನ್ನು ಜಪಿಸಿ. ಮಂಗಳಂ ಭಗವಾನ್ ವಿಷ್ಣು ಮಂಗಳಂ ಗರುಡಧ್ವಜ ಮಂಗಳಂ ಪುಂಡರೀಕಾಕ್ಷ ಮಂಗಳಾಯ ತನ್ನೋ ಹರಿ. ಈ ಎಲ್ಲ ಮಂತ್ರಗಳನ್ನು ಕನಿಷ್ಠ 108 ಬಾರಿಯಾದರೂ ಜಪಿಸಲು ಪ್ರಯತ್ನಿಸಿ. ಅಥವಾ 11, 21 ಬಾರಿಯಾದರೂ ಅಥವಾ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಬಾರಿ ದಿನವಿಡೀ ಜಪಿಸುತ್ತಲೇ ಇರಿ. ದೇವರ ಧ್ಯಾನ ಮಾಡಿದಷ್ಟು ನೆಮ್ಮದಿ ಇನ್ಯಾವುದರಲ್ಲೂ ಸಿಗುವುದಿಲ್ಲ. ಸ್ನೇಹಿತರೆ, ಈಗ ಒಂದು ಮುಖ್ಯ ಘಟ್ಟದಲ್ಲಿದ್ದೀವಿ. ಅದುವೇ ಈ ಏಕಾದಶಿಯ ಒಂದು ವ್ರತಾಕತೆ. ಈ ಪವಿತ್ರ ವ್ರತಾಕತೆಯನ್ನು ನೀವು ಕೇಳಲೇಬೇಕು. ಪೂಜೆ ಮಾಡಿದಷ್ಟೇ ಪುಣ್ಯ ಈ ವ್ರತಾಕತೆಯನ್ನು ಕೇಳುವುದರಿಂದ ಲಭಿಸುತ್ತದೆ. ಹಾಗೆ ಇದನ್ನು ನೀವು ಅರ್ಧ ಕೇಳುವ ಹಾಗಿಲ್ಲ, ಪೂರ್ಣ ಅಂದರೆ ಸಂಪೂರ್ಣವಾಗಿ ಇದನ್ನು ಕೇಳಿ. ಈಗ ವ್ರತಾಕತೆಯನ್ನು ಭಕ್ತಿಯಿಂದ ಕೇಳಿ. ಸ್ವರ್ಗಲೋಕದ ಅಧಿಪತಿಯಾದಂತಹ ಕುಬೇರನು ಪರಮ ಶಿವಭಕ್ತನಾಗಿದ್ದನು. ಶಿವನ ಪೂಜೆಗಾಗಿ ಪ್ರತಿದಿನ ಮಾನಸ ಸರೋವರದಿಂದ ಪವಿತ್ರ ಪುಷ್ಪಗಳನ್ನು ತರಿಸುತ್ತಿದ್ದನು. ಈ ಪುಷ್ಪಗಳನ್ನು ತಂದುಕೊಡಲು ಹೇಮಮಾಲಿ ಎಂಬ ಯಕ್ಷನನ್ನು ನೇಮಿಸಿದ್ದನು. ಹೇಮಮಾಲಿಗೆ ಸ್ವರೂಪವತಿ ಎಂಬ ಸುಂದರ ಪತ್ನಿ ಇದ್ದಳು. ಒಂದು ದಿನ ಹೇಮಮಾಲಿ ಹೂಗಳನ್ನು ತರುವಾಗ ಪತ್ನಿಯನ್ನು ನೆನೆದು ಮೋಹದಿಂದ ಶಿವಪೂಜೆಗೆ ಹೂಗಳನ್ನು ತೆಗೆದುಕೊಂಡು ಹೋಗುವುದನ್ನು ಮರೆತು ಅವನು ಮನೆಯ ಕಡೆಗೆ ಹೋಗಿ ಅಲ್ಲಿಯೇ ಉಳಿದು ಬಿಡುತ್ತಾನೆ. ಇತ್ತ ಕುಬೇರನು ಪೂಜೆಯ ಸಮಯ ಮುಗಿದರೂ ಹೂ ಬರದಿದ್ದಾಗ ಕೋಪಗೊಂಡು ಸೈನಿಕರನ್ನು ಕಳುಹಿಸಿ ಹೇಮಮಾಲಿಯನ್ನು ಸಭೆಗೆ ಕರೆಯಿಸುತ್ತಾನೆ. ಕರ್ತವ್ಯ ಲೋಪದಿಂದ ಕೋಪಗೊಂಡ ಕುಬೇರನು, ನೀನು ಕಾಮದ ಭ್ರಮೆಯಲ್ಲಿದ್ದು ದೇವ ಕಾರ್ಯವನ್ನು ಮರೆತಿದ್ದೀಯಾ? ಆದ್ದರಿಂದ ನೀನು ಭೂಲೋಕದಲ್ಲಿ ಕುಷ್ಠರೋಗಿಯಾಗಿ
ಪತ್ನಿಯಿಂದ ಅಗಲಿ ಕಷ್ಟವನ್ನು ಅನುಭವಿಸು ಎಂದು ಶಾಪ ನೀಡುತ್ತಾನೆ. ಶಾಪದ ಪ್ರಭಾವದಿಂದ ಹೇಮಮಾಲಿ ಭೂಮಿಗೆ ಬಂದು ಕಠಿಣ ರೋಗ ಮತ್ತು ಹಸಿವು ತೃಷೆಯಿಂದ ಕಾಡಿನಲ್ಲಿ ಅಲೆಯುತ್ತಾ ಇರುತ್ತಾನೆ. ಆದರೆ ಹೇಮಮಾಲಿ ತುಂಬ ಪುಣ್ಯವನ್ನು ಸಂಪಾದನೆ ಮಾಡಿದ್ದ. ಆದ್ದರಿಂದ ಅವನ ಹಿಂದಿನ ಪುಣ್ಯದ ಫಲವಾಗಿ ಒಂದು ದಿನ ಅವನು ಹಿಮಾಲಯದಲ್ಲಿದ್ದ ಮಹರ್ಷಿ ಮಾರ್ಕಂಡೇಯರ ಆಶ್ರಮವನ್ನು ತಲುಪುತ್ತಾನೆ. ಹೇಮಮಾಲಿಯ ಕರುಣಾಜನಕ ಸ್ಥಿತಿಯನ್ನು ನೋಡಿ ದಯೆ ತೋರಿದಂತಹ ಮಾರ್ಕಂಡೇಯ ಮಹರ್ಷಿಗಳು, ಓ ಮಗನೇ, ನೀನು ಆಷಾಢ ಮಾಸದ ಕೃಷ್ಣ ಪಕ್ಷದಲ್ಲಿ ಬರುವಂತಹ ಯೋಗಿನಿ ಏಕಾದಶಿ ವ್ರತವನ್ನು ಶ್ರದ್ಧೆಯಿಂದ ಆಚರಿಸು. ನಿನ್ನ ಎಲ್ಲ ಪಾಪಗಳು ರೋಗಗಳು ದೂರವಾಗುತ್ತವೆ ಎಂದು ಉಪಾಯವನ್ನು ಹೇಳುತ್ತಾರೆ. ಮಹರ್ಷಿಗಳ ಮಾತಿನಂತೆ ಹೇಮಮಾಲಿ ಯೋಗಿನಿ ಏಕಾದಶಿಯ ದಿನ ಕಠಿಣ ಉಪವಾಸವನ್ನು ಮಾಡಿ ವಿಷ್ಣು ಪೂಜೆಯನ್ನು ಮಾಡುತ್ತಾನೆ. ಈ ವ್ರತದ ಪ್ರಭಾವದಿಂದ ಅವನ ರೋಗವೆಲ್ಲವೂ ವಾಸಿಯಾಗಿ ಮತ್ತೆ ತನ್ನ ಹಳೆಯ ದಿವ್ಯ ರೂಪವನ್ನು ಪಡೆಯುತ್ತಾನೆ. ಹಾಗೆ ಸ್ವರ್ಗಲೋಕಕ್ಕೂ ಕೂಡ ಮರಳಿ ಪತ್ನಿಯಿಂದ ಸುಖ ಜೀವನವನ್ನು ನಡೆಸುತ್ತಾನೆ. ನೋಡಿದ್ರಲ್ಲ ಸ್ನೇಹಿತ ಬಂಧುಗಳೇ, ಯೋಗಿನಿ ಏಕಾದಶಿ ವ್ರತಕ್ಕೆ ಎಷ್ಟು ಶಕ್ತಿ ಇದೆ ಎಂದು. ಒಂದು ಉಪವಾಸ ಮಾಡುವವರು ಯಾವುದೇ ಕಾರಣಕ್ಕೂ ಅನ್ನ ಧಾನ್ಯಗಳನ್ನು ಸೇವಿಸಬೇಡಿ. ಕೇವಲ ಹಣ್ಣು ಹಾಲು ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸಿ. ಯಾರಿಗೆ ಉಪವಾಸ ಮಾಡಲು ಸಾಧ್ಯವಿಲ್ಲವೋ ಅವರು ಕನಿಷ್ಠ ಅನ್ನ ಸೇವನೆ ಮಾಡದೆ ಭಗವಂತನ ನಾಮಸ್ಮರಣೆ ಮಾಡಿ. ನಿಮಗೆ ಈ ಒಂದು ಮಾಹಿತಿ ಉಪಯುಕ್ತ ಅಂತ ಅನಿಸಿದರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಮತ್ತು ನಿಮ್ಮ ಪ್ರೀತಿ ಪಾತ್ರರಿಗೆ, ಕುಟುಂಬದವರಿಗೆ ಇದನ್ನು ಶೇರ್ ಮಾಡಿ. ಹಾಗೆ ಇಂತಹ ಭಕ್ತಿಪೂರ್ವಕ ಮಾಹಿತಿಪೂರ್ವಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಹಿಂದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ. ಎಲ್ಲರಿಗೂ ಶ್ರೀಹರಿಯ ಕೃಪಾ ಕಟಾಕ್ಷೆ ಸಿಗಲಿ. ಸದಾಕಾಲ ಖುಷಿಯಿಂದ ಇರಿ. ಕಮೆಂಟ್ ಬಾಕ್ಸಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಹರಿ ಓಂ ನಮೋ ನಾರಾಯಣಾಯ ಎಂದು ಬರೆಯಿರಿ. ಎಲ್ಲರಿಗೂ ಕೂಡ ಯೋಗಿನಿ ಏಕಾದಶಿಯ ಶುಭಾಶಯಗಳು. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು.